ಓಂ ದೇವಾನಾಂ ಭದ್ರಾಸುಮತಿರರುಜೂಯತಾಂ ದೇವಾನಾಂ ರಾತಿರಭಿನೋ ನಿವರ್ತತಾಂ ದೇವಾನಾಂ ಸಖ್ಯಮುಪಸೇದಿಮ ವಯಂ ದೇವಾನಾಯುಃ ಪ್ರತಿರಂತು ಜೀವಸೇ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಡಿಸೆಂಬರ್ ತಿಂಗಳ ವೃಷಭ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋ ನಾವು ನೋಡೋಣ. ಸುಮಾರು 48 ದಿನಗಳ ಕಾಲ ಗುರುಬಲ ನಿಮ್ಗೆ ಇರಲಿಲ್ಲ. ಈ ಸಂದರ್ಭದಲ್ಲಿ ನಿಮಗೆ ಏನೇನು ನೆಗೆಟಿವಿಟಿ, ಪಾಸಿಟಿವಿಟಿ ಅನ್ನುವಂಥದ್ದನ್ನೆಲ್ಲ ನಿಮಗೆ ತಿಳಿದಿರುತ್ತೆ. ಹಾಗಾಗಿ ಇದೊಂದು ಟೆಸ್ಟಿಂಗ್ ಟೈಮು, ನೀವೆಲ್ಲ ಬರೆದಿಟ್ಕೋಬೇಕು. ಗುರುಬಲ ಇಲ್ಲದೆ ಇದ್ದಾಗ ಯಾವ ಥರ ಆಗುತ್ತೆ, ನಿಮ್ಗೆ ಏನು ಸ್ಲೋ ಆಯಿತು, ನಿಮ್ಮ ಫಿನಾನ್ಷಿಯಲ್ ಕ್ರೈಸಿಸ್ ಏನಾಯ್ತಾ, ಆರೋಗ್ಯದಲ್ಲಿ ಏನು ತೊಂದರೆ ಆಯಿತಾ, ಈ 48 ದಿನ ಅನ್ನುವಂಥದ್ದು ಅಕ್ಟೋಬರ್ 18ರಿಂದ ಡಿಸೆಂಬರ್ 5ರವರೆಗೂ ಏನೇನಾಯಿತು ಅಂತೆಲ್ಲ ಬರೆದು ಇಟ್ಕೊಳ್ಬೇಕು ನೀವು. ಯಾಕೆಂದರೆ ಮುಂದೊಂದು ದಿನ ಗುರುಬಲ ಇಲ್ಲದೆ ಇದ್ದಾಗ ಈ ಥರದ ವಿಚಾರದಲ್ಲಿ ನಾನು ಎಚ್ಚರಿಕೆ ಇರಬೇಕು ಅಂತ ನಿಮಗೊಂದು ಕ್ಲೀನಾಗೆ ಗೊತ್ತಾಗುತ್ತೆ. ಇದೊಂದು ಪಾಠ. ಈಗ ಡಿಸೆಂಬರ್ 5, ನಾವೀಗ ಡಿಸೆಂಬರ್ ಮಾಸ ಭವಿಷ್ಯ ಮಾಡ್ತಾ ಇದ್ದೀವಿ. ಡಿಸೆಂಬರ್ 5ನೇ ತಾರೀಕಿಗೆ ನಿಮಗೆ ಮತ್ತೆ ಗುರುಬಲ ಬಂದುಬಿಡುತ್ತೆ. ತಾತ್ಕಾಲಿಕವಾಗಿ ಗುರುಬಲ ಇರಲಿಲ್ಲ ಅಷ್ಟೇ, ಮತ್ತೆ ನಿಮಗೆ ಗುರುಬಲ ಬಂದುಬಿಡುತ್ತೆ. ಇದು ಇನ್ನೂ 6 ತಿಂಗಳು ನಿಮಗೆ ಗುರುಬಲ ಕಂಟಿನ್ಯೂ ಆಗುತ್ತೆ. ಮತ್ತೆ ಪಾಸಿಟಿವ್ 6 ತಿಂಗಳಂದರೆ ಇನ್ನು ಸುಮ್ಮನೆ ಏನಿಲ್ಲ, ಹತ್ರ 180 ದಿನಗಳು ಕಾಲ ನಿಮಗೆ ಗುರುಬಲ ಇರುತ್ತೆ. ಏನು ಬೇಕಾದ್ರೂ ಮಾಡ್ಬೋದು. 180 ದಿನ ಅಂದರೆ ಎಷ್ಟೋ ದೊಡ್ಡ ದೊಡ್ಡ ಸಾಧನೆಗಳು ಮಾಡಬಹುದು. ಹಾಗಾಗಿ ಗುರು ನಿಮಗೆ ಮತ್ತೆ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಗುರು ದ್ವಿತೀಯ ಸ್ಥಾನಕ್ಕೆ ಬಂದು ಧನಸ್ಥಾನ ಮತ್ತೆ ಆಕ್ಟಿವೇಟ್ ಮಾಡಿ ಫಿನಾನ್ಷಿಯಲ್ ಗ್ರೋತನ್ನು ಕೊಡ್ತಾರೆ. ಕುಟುಂಬದಲ್ಲಿ ವೃದ್ಧಿ ಮಾಡಿಕೊಂಡು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅನುಕೂಲವನ್ನು ಮಾಡ್ತಾ, ಜೊತೆಗೆ ವೃಷಭ ರಾಶಿಯವರಿಗೆ ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ನಿಮ್ಮ ಮಾತಿಗೆ ವ್ಯಾಲ್ಯೂಸ್ ಬರಲಿಕ್ಕೆ ಶುರುವಾಗುತ್ತೆ. ಮಾತಿನಿಂದ ಸಂಪಾದನೆ ಮಾಡುವಂಥವ್ರು ಇರ್ತಾರಲ್ಲ, ಉದಾಹರಣೆಗೆ ಟೀಚರ್ಸು, ಪ್ರೊಫೆಸರ್ಸು, ಲೆಕ್ಚರರ್ಸು, ಇನ್ಶೂರೆನ್ಸ್ ಏಜೆಂಟು, ಟೆಲಿಕಾಲರು, ಮತ್ತು ಮಾತಿಂದ ಯಾರ್ಯಾರು ದುಡ್ಡನ್ನು ಸಂಪಾದನೆ ಮಾಡ್ತಾರೋ, ಮಾತೇ ಬಂಡವಾಳವಾಗಿ ಇಟ್ಕೊಂಡಿರ್ತಕ್ಕಂಥವ್ರು, ಉದಾಹರಣೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರು ಆಗ್ಬೋದು, ಯಾರೇ ಆಗ್ಬೋದು, ನಿಮಗೆಲ್ಲ ನಿಮ್ಮ ಮಾತಿಗೆ ವ್ಯಾಲ್ಯೂಸ್ ಮತ್ತೆ ಬರಲಿಕ್ಕೆ ಶುರುವಾಗುತ್ತೆ. ಅಪವಾದ ಅಪನಿಂದನೆ ಏನಿತ್ತೋ ಇಷ್ಟು ದಿನ ಅದೆಲ್ಲ ನಿಮಗೆ ಸ್ವಲ್ಪ ಕ್ಲಿಯರ್ ಆಗ್ತಾ ಹೋಗುತ್ತೆ. ಪಾಸಿಟಿವ್. ಒಟ್ಟು ಇನ್ನು 180 ದಿನ ಅಂದರೆ ಒಂದು 6 ತಿಂಗಳ ಕಾಲ ನಿಮಗೆ ಒಂದು ಒಳ್ಳೆ ಪಾಸಿಟಿವ್ ಇರುತ್ತವೆ ಅಂತ ಒಂದು ಸೂಚನೆಗಳು ನಮಗೆ ಕಾಣ್ತಾ ಇದೆ. ಹಾಗಾಗಿ ನಿಮಗೆ ಲಾಭಸ್ಥಾನಾಧಿಪತಿ ಹಾಗೂ ಅಷ್ಟಮ ಸ್ಥಾನಾಧಿಪತಿ ಆಗಿರತಕ್ಕಂಥ ಗುರು ಒಂದು ಪ್ಲಸ್ ಪಾಯಿಂಟ್. ಲಾಭಸ್ಥಾನ ಅಂತಂದರೆ ಹೌಸ್ ಆಫ್ ಗೇನ್, ಲಾಭಗಳನ್ನು ಪಡೆಯೋದು. ಕೇವಲ ದುಡ್ಡಿಂದ ಮಾತ್ರ ಲಾಭ ಅಲ್ಲ, ಮನಃಶಾಂತಿ, ನಿದ್ರೆ, ಕುಟುಂಬ ಸೌಖ್ಯ, ಪ್ರಯಾಣ, ಪುಣ್ಯಕ್ಷೇತ್ರ ದರ್ಶನ, ಆಸ್ತಿಯನ್ನು ತಗೊಳ್ಳುವಂಥದ್ದು, ಮನೆಯನ್ನು ಕಟ್ಟುವಂಥದ್ದು, ವ್ಯಾಪಾರವನ್ನು ಶುರು ಮಾಡುವಂಥದ್ದು, ಹೊಸ ಉದ್ಯೋಗಕ್ಕೆ ಬದಲಾವಣೆ ಮಾಡುವಂಥದ್ದು, ಇರೋ ಉದ್ಯೋಗದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗೋದು, ಪ್ರಮೋಷನ್ ಇತ್ಯಾದಿಗಳನ್ನು ಪಡೆಯುವಂಥದ್ದು, ವಿದೇಶಿ ಯಾನಕ್ಕೆ ಬೇಕಾದ ಪ್ರಯತ್ನಗಳನ್ನು ಫಲ ಪಡ್ಕೊಳ್ತಕ್ಕಂಥದ್ದು, ಹೀಗೆ ಆರೋಗ್ಯದಲ್ಲಿ ವೃದ್ಧಿ, ಈ ಥರ ಎಲ್ಲದರಲ್ಲೂ ಕೂಡ ನಿಮಗೆ ಸಪೋರ್ಟ್ ಸಿಗ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಚಿಂತೆ ಬೇಡ, ವೃಷಭ ರಾಶಿಯವರು ಧೈರ್ಯವಾಗಿರ್ಬೋದು. ಇನ್ನೊಂದು ಅದೃಷ್ಟ ಸ್ಥಾನ, 8ನೇ ಮನೆ, ಅದೃಷ್ಟ ಸ್ಥಾನ ಆಕ್ಟಿವೇಟ್ ಆಗುತ್ತೆ. ಏನೇನು ಅದೃಷ್ಟಗಳು ಭಗವಂತ ನಿಮ್ಮ ಜಾತಕದಲ್ಲಿ ಬರೆದಿರ್ತಾನೋ ಆ ಅದೃಷ್ಟಗಳೆಲ್ಲ ನಿಮಗೆ ಪ್ರಾರಂಭ ಆಗುತ್ತೆ. ಇದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕು, ಅದು ತುಂಬ ಇಂಪಾರ್ಟೆಂಟ್. ಸರಿ, ಹಾಗೆ ವೃಷಭ ರಾಶಿಯವರಿಗೆ 6ನೇ ಮನೆಯಲ್ಲಿದ್ದಂಥ ಬುಧ 6ನೇ ತಾರೀಕು 7ನೇ ಮನೆಗೆ ಹೋಗ್ತಾರೆ. ಸಪ್ತಮ ಸ್ಥಾನಕ್ಕೆ ಬುಧ ಬರ್ತಾರೆ. ಬುಧ ಬಂದು ನಿಮ್ಮ ಜನ್ಮ ಜಾತಕದಲ್ಲಿ ಭಾಳಷ್ಟು, ಇನ್ನು ವೃಷಭ ರಾಶಿಯವರಿಗೆ 6ನೇ ಮನೆಯ ಒಂದು ಸ್ಥಾನದಲ್ಲಿದ್ದಂಥ ಬುಧ 7ನೇ ಮನೆಗೆ ಬರ್ತಾರೆ, 6ನೇ ತಾರೀಕೆ ಬರ್ತಾರೆ. ನೋಡಿ, 7ನೇ ಮನೆಗೆ ಬಂದರೂ ಅದು ಶತ್ರುಸ್ಥಾನ ಆದರೂ ಕೂಡ ಸಪ್ತಮ ಸ್ಥಾನ 7ನೇ ಮನೆ ಅನ್ನೋದು ಸ್ವಲ್ಪ ಪಾಸಿಟಿವ್. ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೋ, ಒಂದು ಹೌಸ್ ಆಫ್ ಮ್ಯಾರೇಜ್ ಸ್ಥಾನಕ್ಕೋ ಬರೋದ್ರಿಂದ ಸ್ವಲ್ಪ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆಲ್ಲ ಕೊಡ್ತಾರೆ. ಬಟ್ ಬುಧನಿಂದ ಒಂದು ಸ್ವಲ್ಪ ನಿಮಗೆ ಸ್ಲೋ ಪ್ರಾಸೆಸ್ ಶುರುವಾಗುತ್ತೆ. ಹಾಗಾಗಿ ವ್ಯಾಪಾರಿಗಳು ಒಂದು ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಒಂದು ಜೀವನದಲ್ಲಿ ವ್ಯಾಪಾರ ಮಾಡ್ತಾ ಇದ್ದರೆ ಸ್ವಲ್ಪ ಈ ಟೈಮಲ್ಲಿ ಎಚ್ಚರವಾಗಿರ್ತಕ್ಕಂಥದ್ದು ಒಳ್ಳೆಯದು. ಇನ್ನು 7ನೇ ತಾರೀಕು ನಿಮಗೆ ಕುಜ 8ನೇ ಮನೆಗೆ ಬರ್ತಾರೆ. ತಾತ್ಕಾಲಿಕವಾಗಿ ಕುಜ ದೋಷಕ್ಕೆ ಬರ್ತಾರೆ.
ನೋಡಿ, ಕುಜ ನಿಮಗೆ ವಿವಾಹ ಸ್ಥಾನಾಧಿಪತಿ ಹಾಗೂ ಅಯನ ಶಯನ ಭೋಗ ಹಾಗೂ ನಷ್ಟ ಸ್ಥಾನಾಧಿಪತಿ. ಅವರು ಅಷ್ಟಮಕ್ಕೆ ಬಂದಾಗ ಸ್ವಲ್ಪ ಕೋಪಗಳು, ಸ್ವಲ್ಪ ಉದ್ರೇಕಕ್ಕೊಳಗಾಗೋದು, ದಿಢೀರಂಥ ಡಿಸಿಷನ್ಸ್ ತಗೊಳ್ಳೋದು, ಈ ಥರದೆಲ್ಲ ನಿಮಗೆ ವೃಷಭ ರಾಶಿಯವರಿಗೆ ಬರುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಲೇಟ್ ಮಾಡಬೇಕು, ನಿಧಾನ ಮಾಡಬೇಕು, ಆತರ ಪಡಬಾರ್ದು, ಯಾವುದೇ ಥರದ ನೆಗೆಟಿವಿಟಿ ಫೀಲ್ ಆಗಬಾರ್ದು. ಸ್ವಲ್ಪ ಪಾಸಿಟಿವ್ ಮೈಂಡೆಡ್ ಆಗಿರ್ತಕ್ಕಂಥದ್ದು ನಿಮಗೆ ಭಾಳನೇ ಒಳ್ಳೆಯದು. ಅದು ನಿಮಗೆ ಪ್ಲಸ್ ಪಾಯಿಂಟ್ ಕೊಡುತ್ತೆ ಆ್ಯಂಡ್ ಗ್ರೇಟ್ ಸಕ್ಸಸ್ಸನ್ನು ಕೊಡುತ್ತೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿ ನೀವಿರಬಹುದು. ಇನ್ನು ರವಿ ಅಂದರೆ ಸೂರ್ಯ 15ನೇ ತಾರೀಕು ಅವರು ಕೂಡ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ, 8ನೇ ಮನೆಗೆ ಬರ್ತಾರೆ. ಅಷ್ಟಮ ಸ್ಥಾನಕ್ಕೆ ಬಂದರೂ ಸಹ ನಿಮಗೆ ಚತುರ್ಥಾಧಿಪತಿ, ಸುಖಾಧಿಪತಿ ಅಲ್ವಾ, ಸುಖ ಸ್ಥಾನಾಧಿಪತಿ ಅಲ್ವಾ ಅವರು, ಯಾರೋ ಸೂರ್ಯ. ಅವರು ಇಷ್ಟು ದಿನ ಸಪ್ತಮದಲ್ಲಿದ್ದಾಗಲೂ ಮಿತ್ರನ ಮನೆಯಲ್ಲೇ ಇದ್ದರು, ಅಷ್ಟಮಕ್ಕೆ ಬಂದಾಗಲೂ ಮಿತ್ರನ ಮನೆಯಲ್ಲಿರ್ತಾರೆ. ಹಾಗಾಗಿ ಏನು ದೊಡ್ಡ ವ್ಯತ್ಯಾಸ ಇಲ್ಲ. ಅವರು ಮಿತ್ರ ಕ್ಷೇತ್ರದಲ್ಲಿರೋದ್ರಿಂದ ನಿಮಗೇನು ಸೂರ್ಯನಿಂದ ಪ್ರಭಾವ ಆಗಿ ತೊಂದರೆಗಳು ಒಳಗಾಗುತ್ತೆ, ರಾಜಕೀಯ ವ್ಯಕ್ತಿಗಳಿಗೇನೋ ತೊಂದರೆ ಆಗಿಬಿಡುತ್ತೆ, ಅಥವಾ ಸರ್ಕಾರ ಉದ್ಯೋಗ ಮಾಡುವಂಥವ್ರಿಗೆ ಏನಾದ್ರು ತೊಂದರೆ ಆಗಿಬಿಡುತ್ತೆ ಅನ್ನುವಂಥದ್ದನ್ನು ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದು ಕೂಡ ಹಿಂದಿನ ತಿಂಗಳು ಹೇಗಿತ್ತೋ ಈ ತಿಂಗಳು ಹಾಗೆ ಇರುತ್ತೆ. ಗುರುಬಲ ಬಂದಿದ್ದರಿಂದ ಒಂದು ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ ಹೊರತು ನೆಗೆಟಿವ್ ಇರಲ್ಲ. ಫೀಲ್ ಮಾಡೋಕ್ಕೆ ಹೋಗ್ಬೇಡಿ ನೆಗೆಟಿವ್ ಆಗಿ. ಬುಧ ನಿಮಗೆ ದ್ವಿತೀಯ ಮತ್ತು ಪಂಚಮಾಧಿಪತಿ, ಅವರೇ ನಿಮಗೆ 7ನೇ ಮನೆಗೆ ಬಂದು ಪಾಸಿಟಿವ್ ಆಗ್ತಾರೆ ಅಂತಂದರೆ, ಸುಖ ಸ್ಥಾನಾಧಿಪತಿ ಆಗಿರತಕ್ಕಂಥ ಸೂರ್ಯ ಅಷ್ಟಮಕ್ಕೆ ಬಂದರೂ ನಿಮಗೇನು ಸಮಸ್ಯೆ ಇಲ್ಲ. ಅದೊಂದು ಪಾಸಿಟಿವ್ ಅಂತ ತಗೊಳ್ಬೇಕಾಗತ್ತೆ, ನೆಗೆಟಿವಿಟಿ ಇಲ್ಲ. ಇನ್ನು ಶುಕ್ರ 20ನೇ ತಾರೀಕಿಗೆ ಅವರು ಅಷ್ಟಮ ಸ್ಥಾನಕ್ಕೆ ಬಂದು ಬಿಡ್ತಾರೆ. ಅಂದರೆ ಶತ್ರುವಿನ ಮನೆಯಿಂದ ಮತ್ತೆ ಇನ್ನೊಂದು ಶತ್ರು ಮನೆಗೆ ಬರ್ತಾರೆ. ಅದೇನು ದೊಡ್ಡ ವ್ಯತ್ಯಾಸ ಇಲ್ಲ ಶುಕ್ರನಿಂದ. ಏನಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ಶುಭ ಕಾರ್ಯಗಳು ನಿಮಗೆ ಆಗಲ್ಲ. ವೃಷಭ ರಾಶಿಯವರಿಗೆ ಮದುವೆ ಮಾಡ್ಕೊಳ್ಳೋದು, ಇಲ್ಲಾಂದರೆ ಒಂದು ಮನೆ ಕಟ್ಟೋದು, ಇಲ್ಲಾಂದರೆ ಒಂದು ವಾಹನ ತಗೊಳ್ಳೋದು, ಈ ಥರದ್ದು ಯಾವುದಕ್ಕೂ ದಿನಗಳು ಚೆನ್ನಾಗಿಲ್ಲ. ಹಾಗಾಗಿ ಶುಕ್ರ ಬಂದು ವಾಹನ ಕಾರಕ, ವಿವಾಹ ಕಾರಕ. ಆಮೇಲೆ ಶುಕ್ರನಿಂದ ಆಗುವಂತಹ ಒಂದು ಒಳ್ಳೆಯದೆಲ್ಲ ಯಾವುದು ಈ ತಿಂಗಳಲ್ಲಿ ನಿಮಗೆ ಅಷ್ಟೊಂದು ಅಭಿವೃದ್ಧಿ ಇರಲ್ಲ. ಎಲ್ಲಿಂದ? 20ನೇ ತಾರೀಕಿನಿಂದ ಇರಲ್ಲ. 20ನೇ ತಾರೀಕು ಅಷ್ಟೊತ್ತಿಗೆ ಧನುರ್ಮಾಸ ಶುರು ಆಗೋಗಿರುತ್ತೆ. ನಮಗೆ 16ಕ್ಕೆ ಶುರುವಾಗ್ಬಿಟ್ಟಿರುತ್ತೆ. ಆ ಧನುರ್ಮಾಸ ಶುರುವಾದ್ಮೇಲೆ ನಾವು ಶೂನ್ಯ ಮಾಸ, ಧನುರ್ಮಾಸದಲ್ಲಿ ನಾವು ಯಾವುದೇ ಶುಭ ಕಾರ್ಯಗಳು ಮಾಡೋಲ್ಲ. ಕರೆಕ್ಟ್ ಟೈಮ್ಗೆ ಶುಕ್ರ ಬರ್ತಾ ಇದ್ದಾರೆ, ಬಿಡಿ. ಶುಕ್ರ ಚೆನ್ನಾಗಿದ್ರೂ ಕೂಡ ನಾವೇನು ಧನುರ್ಮಾಸದಲ್ಲಿನೂ ವಿಶೇಷ ಪೂಜೆಗಳು ಮಾಡೋದಿಲ್ಲ. ಯಾಕಂದರೆ ನಮ್ಮ ಮೊದಲಿಂದ ಪದ್ಧತಿ ಆಗಿರತಕ್ಕಂಥದ್ದೇನೆಂದರೆ ಸಾಧ್ಯವಾದಷ್ಟು ನಾವು ಶೂನ್ಯ ಮಾಸ, ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡಲ್ಲ. ಇನ್ನು ಈ ತಿಂಗಳು 3ನೇ ತಾರೀಕು ಶಿವದೀಪೋತ್ಸವ, ಡಿಸೆಂಬರ್ 3 ಶಿವದೀಪೋತ್ಸವ, ಈಶ್ವರನ ಆರಾಧನೆ. 4ನೇ ತಾರೀಕು ಗುರುಗಳು ದತ್ತಾತ್ರೇಯ ಜಯಂತಿ ಇದೆ, ಅವತ್ತು ಗುರುಗಳ ಆರಾಧನೆ ಮಾಡಿ. ಇನ್ನು 12ನೇ ತಾರೀಕು ಕಾಲಭೈರವ ಅಷ್ಟಮಿ, ತುಂಬ ವಿಶೇಷ. ನೋಡಿ, ಕಾಲಭೈರವ ಸುಮಾರು ಗೌಡ್ರುಗಳಿಗೆಲ್ಲ ಮನೆ ದೇವರು. ಎಷ್ಟು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ಗೌಡ್ರು ಅಂದರೆ. ಈ ಗೌಡ್ರ ಜನಾಂಗ ಇದೆಯಲ್ಲ, ಎಷ್ಟೋ ಜನ ಅದರಲ್ಲಿ ಕೂಡ ಹೊಸದೇವರು ಅಂತಿದೆ, ಗಂಗಟ್ಕರ್ ಅಂತಿದೆ, ಸುಮಾರು ಗೌಡ್ರುಗಳಿದೆ. ಅವರೆಲ್ಲರಿಗೂ ಕೂಡ ಮೂಲ ದೇವರು ಕಾಲಭೈರವನೇ. ಕೆಲವೊಂದು ಸ್ವಲ್ಪ ಒಡಕು ಬಿದ್ದು ಬೇರೆ ಬೇರೆ ದೇವರುಗಳನ್ನು ಅಳವಡಿಸ್ಕೊಂಡಿದ್ದಾರೆ. ಆದರೆ ಕಾಲಭೈರವ ಒಂದು ಅದ್ಭುತವಾದಂಥ ಶಕ್ತಿ ಇರತಕ್ಕಂಥ ದೇವರು, ಶಿವನ ಅಂಶ. ಕಾಲಭೈರವ ಜಯಂತಿ ದಿನ ಈಶ್ವರ ಆರಾಧನೆ ಮಾಡುವಂಥದ್ದು ಒಳ್ಳೆಯದು. ಸುಮಾರು ಜನ ಗೌಡ್ರು ಅಲ್ಲದೆ ಇರತಕ್ಕಂಥ ಬೇರೆ ಜನಾಂಗಕ್ಕೂ ಕೂಡ ಕಾಲಭೈರವ ಮನೆ ದೇವರಿದ್ದಾರೆ. ಬಟ್ ತುಂಬ ಶಕ್ತಿಯುತವಾದಂಥ ದೇವರಾದ್ರಿಂದ ಆರಾಧನೆ ಮಾಡಿ. 16ನೇ ತಾರೀಕು ಧನುರ್ಮಾಸ ಪೂಜೆ ಪ್ರಾರಂಭ. ಇನ್ನು 19ನೇ ತಾರೀಕು ಕೇತು ಜಯಂತಿ. ಯಾರ್ಯಾರಿಗೆ ಈ ಪಿತೃದೋಷಗಳು, ಕೇತು ಚೆನ್ನಾಗಿಲ್ಲ, ಆಮೇಲೆ ಪಾರಂಪರಿಕ ದೋಷಗಳಿದೆ, ವಂಶಾಭಿವೃದ್ಧಿ ಇಲ್ಲ, ಇಂಥವರೆಲ್ಲ ಅವತ್ತು ಕೇತು ಜಯಂತಿ ದಿನ ಕೇತು ಆರಾಧನೆ ಮಾಡುವಂಥದ್ದು ಒಳ್ಳೆಯದು. ಇನ್ನು 30ನೇ ತಾರೀಕು ಡಿಸೆಂಬರ್ 30 ವೈಕುಂಠ ಏಕಾದಶಿ. ಅದು ನಾನು ಹೇಳೋ ಅವಶ್ಯಕತೆಯೇ ಇಲ್ಲ, ನೀವೆಲ್ಲ ವೈಕುಂಠ ದ್ವಾರ ಪ್ರವೇಶ ಮಾಡ್ತೀರಾ, ನಿಮ್ಗೆ ಅದೆಲ್ಲ ಗೊತ್ತಿರುತ್ತೆ. ಅದನ್ನು ಪ್ರತ್ಯೇಕವಾಗಿ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಸರಿ, ಹಾಗಾದರೆ ಈಗ 4ನೇ ಮನೆಯಲ್ಲಿ ಕೇತು ಮತ್ತು 10ನೇ ಮನೆಯಲ್ಲಿ ರಾಹು, ದಶಮ ರಾಹು ಮತ್ತು ಚತುರ್ಥ ಕೇತು ಅನ್ನುವಂಥದ್ದು ನಿಮಗೆ ಬ್ಯಾಲೆನ್ಸ್ಡ್ ಆಗಿ ಫಲ ಕೊಡುತ್ತೆ ಬಿಟ್ಟರೆ ದೊಡ್ಡದಾಗಿ ಚೇಂಜಸನ್ನು ಮಾಡಲ್ಲ. ಸುಮಾರು 2026 ವರ್ಷ ಪೂರ್ತಿ ನಿಮಗೆ ರಾಹುಕೇತುಗಳು ಅಲ್ಲೇ ಇರ್ತಾರೆ, ಏನು ದೊಡ್ಡ ವ್ಯತ್ಯಾಸ ಇಲ್ಲ. ನಾನು ವರ್ಷ ಭವಿಷ್ಯ ಮಾಡ್ತಾ ಇದ್ದೀನಿ. ವರ್ಷ ಭವಿಷ್ಯದ್ದು 2 ವಿಡಿಯೋ ನಾನು ನಿಮಗೆ ಬಿಟ್ಟಿದ್ದೀನಿ. ಮೇಷ ವೃಷಭ ಬಿಟ್ಟಿದ್ದೀನಿ, ವೃಷಭ ನಿಮ್ಮ ರಾಶಿಯವ್ರದ್ದು ಬಿಟ್ಟಿದ್ದೀನಿ, ನೋಡ್ಕೊಳ್ಳಿ. ಅದರಲ್ಲಿ ಕೆಲವೊಂದೆಲ್ಲ ಇಂಪಾರ್ಟೆಂಟ್ಸ್ ಹೇಳಿದ್ದೀನಿ. ಗುರು ಶಾಂತಿ ಮಹಾಯಾಗ ಮಾಡ್ತಾ ಇದ್ದೀವಿ ಜೂನ್ 2ನೇ ತಾರೀಕು. ಹೇಗೂ ನಿಮಗೆ ಗುರುಬಲ ಹೋಗುತ್ತೆ, ವೃಷಭ ರಾಶಿಯವರು ಗುರುಬಲ ಹೋಗುತ್ತೆ, ಜೂನ್ 2ನೇ ತಾರೀಕು ಹೋಗುತ್ತಲ್ಲ. ಇನ್ನು 6 ತಿಂಗಳು 180 ದಿನ ಆದಮೇಲೆ ಹೋಗುತ್ತಲ್ಲ. ಕಡ್ಡಾಯವಾಗಿ ಗುರುಶಾಂತಿ ಮಾಡ್ಕೋಬೇಕು. ಹಾಗಾಗಿ ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಅದರಲ್ಲೇ ಪಂಚರುದ್ರ ಮಹಾಯಾಗ ಇತ್ಯಾದಿಗಳು ಮಾಡ್ತಾಯಿದ್ದೀನಿ. ಇದು ಹೋಗ್ತಾ ಹೋಗ್ತಾ ನಾನು ಲೇಟರ್ಲಿ ನಿಮ್ಗೆ ತಿಳಿಸ್ತೀನಿ. ನಿಮ್ಗೇನಾದರೂ ಈಗಲೇ ರಿಜಿಸ್ಟ್ರ್ ಮಾಡ್ಕೋಬೇಕು ಅಂತಂದರೆ 8431384001ಗೆ ನೀವು ಕಾಲ್ ಮಾಡಿದ್ರೆ ಖಂಡಿತ ನಿಮಗೆ ಡೀಟೇಲ್ಸನ್ನು ಕೊಡ್ತಾರೆ. ನೀವು ಈಗಲೇ ರಿಜಿಸ್ಟರ್ ಮಾಡ್ಕೋಬೋದು. ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ. 1000 ಜನ ಆದಮೇಲೆ ಅವಕಾಶ ಇರಲ್ಲ.
ಸರಿ, ಶನಿ ಲಾಭಸ್ಥಾನದಲ್ಲೇ ಇದ್ದಾರೆ. ಲಾಭಸ್ಥಾನೇಶು ಶನಿ ಸ್ಥಿತ ಲಾಭಫಲಾಹ ಭವಂತಿ. ಲಾಭಫಲಗಳೇ ಕೊಡ್ತಾನೆ. ಯಾವ ಗ್ರಹ ಎಲ್ಲೇ ಇರಲಿ, ಯೇ ಗ್ರಹಾಃ ಶುಭಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹಾಣಾಂ ಅತ್ಯಂತ ಅತಿಶಯ ಶುಭ ಏಕಾದಶ ಸ್ಥಾನ ಫಲಾವಾಪ್ತ್ಯರ್ಥಂ ಅಂತ ಪುರೋಹಿತರು ಸಂಕಲ್ಪ ಮಾಡ್ತಾರೆ. ಯಾವಾಗ ಲಾಭಸ್ಥಾನದಲ್ಲೇ ಶನಿ ಇರ್ತಾರೋ ಅವ್ರಿಗದು ಶತ್ರು ಸ್ಥಾನನೋ ಮಿತ್ರ ಸ್ಥಾನನೋ ಅದೆಲ್ಲ ಸೆಕೆಂಡ್ರಿ. ಮೊದಲು ಲಾಭಸ್ಥಾನದಲ್ಲಿದ್ದಾರಾ ಅಷ್ಟೆ, ಆವಾಗ ಲಾಭನೇ ಕೊಡಬೇಕು. ನಷ್ಟ ಕೊಡೋ ಅವಶ್ಯಕತೆ ಇಲ್ಲ. ನಷ್ಟ ಕೊಡೋದಕ್ಕೆ ಯಾವುದೇ ಥರದ ಒಂದು ದಾರಿ ಇಲ್ಲ. ಹಾಗಾಗಿ ಶನಿಯಿಂದ ನಿಮಗೆ ಲಾಭನೇ. ಶನಿಯಿಂದ ನಿಮ್ಗೆ ಉದ್ಯೋಗದಲ್ಲಿ ಅಭಿವೃದ್ಧಿ, ನೂತನ ಉದ್ಯೋಗ ಯೋಗ, ಆಮೇಲೆ ನಿಮಗೆ ಪ್ರಮೋಷನ್ ಸಿಗೋದು, ಅಥವಾ ಪ್ರಾಜೆಕ್ಟ್ಸ್ ಚೇಂಜ್ ಆಗೋದು, ಅಥವಾ ವಿದೇಶಕ್ಕೆ ಹೋಗಿ ಬರೋದು, ಈ ಥರದ್ದೆಲ್ಲದಕ್ಕೂ ಸ್ವಲ್ಪ ಶನಿ ನಿಮಗೆ ಭಾಳ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಏನೂ ತೊಂದರೆ ಇಲ್ಲ. ಎಲ್ಲ ಗ್ರಹಗಳನ್ನು ಕವರ್ ಮಾಡಿದ್ದೀವಿ, ಯಾವುದೇ ಥರದ ಕನ್ಫ್ಯೂಷನ್ಸ್ ಇಲ್ಲ. ಒಟ್ಟಿನಲ್ಲಿ ನಾನು ಒಂದಂತೂ ನಿಮ್ಗೆ ಸತ್ಯವಾಗಿ ಹೇಳ್ತೀನಿ, ವೃಷಭ ರಾಶಿಯವರಿಗೆ ಇನ್ನೂ 6 ತಿಂಗಳು ಗುರುಬಲ ತುಂಬ ಚೆನ್ನಾಗಿರೋದ್ರಿಂದ ಡಿಸೆಂಬರ್ 5ರಿಂದ ಮತ್ತೆ ಪುನಃ ಗುರುಬಲ ಬರೋದ್ರಿಂದ ಈ ಟೈಮನ್ನು ಯುಟಿಲೈಸ್ ಮಾಡಿಕೊಂಡು ಸ್ವಲ್ಪ ಫಿನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಆಗಿ ಫಿನಾನ್ಷಿಯಲ್ ಬಾಂಡಿಂಗನ್ನು ಸ್ಟ್ರೆಂತ್ ಮಾಡ್ಕೊಳ್ಳಿ. ಅದಾದಮೇಲೆ ಗುರುಬಲ ಹೋದರೂ ಕೂಡ ನಿಮಗೆ ಮತ್ತೆ ಗುರುಬಲ ಬರಬೇಕು ಅಂತಂದರೆ 2 ವರ್ಷ ಆಗುತ್ತೆ ಗುರುಬಲ ಬರೋದಕ್ಕೆ. ಆ 2 ವರ್ಷ ನಿಮಗೆ ಗುರುಬಲ ಇರೋದಿಲ್ಲ. ಹಾಗಾಗಿ ಆ ಗುರುಬಲ ಇಲ್ಲೇ ಇರತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ಅದಕ್ಕೆ ನಾವು ತಯಾರಾಗೋದಕ್ಕೆ ಸ್ವಲ್ಪ ಫಿನಾನ್ಷಿಯಲ್ ಆಗಿ ಸ್ಟ್ರೆಂತ್ ಮಾಡ್ಕೊಳ್ಳಿ. ಈ ಮಧ್ಯೆ ಆ 2 ವರ್ಷ ಗುರುಬಲ ಇರೋಲ್ವಲ್ಲ, ಆ ಟೈಮಲ್ಲಿ ಏನಾದರೂ ಸಮಸ್ಯೆಗಳಾಗ್ಬಿಡುತ್ತಾ ಅನ್ನುವಂಥದ್ದನ್ನು ಬೇಕಾದ್ರೆ ನಿಮ್ಮ ಮೂಲ ಜಾತಕದಲ್ಲಿ ಗುರುವಿನ ಸ್ಥಾನ ಏನು, ಬಲ ಏನು, ಗುರುವಿನ ಅನುಗ್ರಹ ಏನು, ಆಶೀರ್ವಾದ ಏನು ಅನ್ನೋಂಥದ್ದು ನೋಡಿಕೊಂಡು ಬೇಕಾದಂಥ ಸುಲಭ ಪರಿಹಾರಗಳೇನಾದಿದ್ದರೆ ಮಾಡ್ಕೊಳ್ಳಿ. ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ ಮಾಡಿಸಿ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ. ಖಂಡಿತ ನಿಮಗೆ ಒಳ್ಳೆ ಫಲ ಸಿಗುತ್ತೆ, ಒಳ್ಳೆ ಆನ್ಸರ್ ಸಿಗುತ್ತೆ. ನೋಡಿದ್ರಲ್ಲ ವೃಷಭ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.